ಗುಡ್ ಮಾರ್ನಿಂಗ್ ಎಲ್ರಿಗೂ. ಇವಳೇ ನಮ್ಮ ಸಾಫಿ ನೋಡಿ, ಇವಳು ಸಾಫಿ ಅವಳು ರೂಪಿ ಅಂತ ಬಿಟ್ಟು ಮಾಡಿ ಮೇಲೆ ಬಂದೆ ಇವತ್ತು ಬೆಳಗ್ಗೆ ಎದ್ದ ತಕ್ಷಣ. ಹಾಗೆ ಯೋಚನೆ ಮಾಡ್ಕೊಂಬರ್ತಿದ್ದೆ ಇವತ್ತಿನ ವ್ಲಾಗ್ ಏನು ಮಾಡೋಣ ಅಂತೇಳಿ ಯೋಚನೆ ಮಾಡ್ತಿದ್ದೆ. ಹಾಗೆ ನಾವು ಅಮ್ಮ ಕರಿತಿದ್ರು, ತಿಂಡಿ ಮಾಡಿಕೊಂಡು ರವೆ ದೋಸೆ ಮಾಡಿದ್ದಾರೆ ನೋಡಿ. ಹಾಗೆ ಸ್ನಾನ ಮಾಡಿಕೊಂಡೆ, ಸ್ನಾನ ಮಾಡಿಬಿಟ್ಟು ಇನ್ನೇನು ದೇವ್ರಿಗೆ ಕೈ ಮುಗಿಯೋಣ ಅಂತ ದೇವ್ರ ಮನೆಗೆ ಹೋಗಿ ದೇವ್ರಿಗೆ ಕೈ ಮುಗ್ದು ಎಲ್ಲರಿಗೂ ಒಳ್ಳೇದು ಮಾಡಪ್ಪ ಅಂತ ಕೇಳಿಕೊಂಡೆ. ಇನ್ನೇನು ಹೊರಗಡೆ ಹೋಗೋಣ, ಗಾಡಿ ಯಾಕೋ ಪ್ರಾಬ್ಲಮ್ ಇತ್ತು ಒಂದು ಸ್ವಲ್ಪ. ಹಂಗೆ ಗಾಡಿ ತೊಗೊಂಡು ಬಜಾಜ್ ಶೋರೂಮ್ ಕಡೆ ಹೊರಟೆ. ಬಜಾಜ್ ಶೋರೂಮಿಗೆ ಇನ್ನೇನು ಹೋದೆ. ಬಜಾಜ್ ಶೋರೂಮಿಗೆ ಹೋಗಿದ ತಕ್ಷಣ ನನ್ನ ಫ್ರೆಂಡ್ ಮುಬಾರಕ್ ಅಂತ ಹೇಳ್ಬಿಟ್ಟು ಸಿಕ್ಕಿದ. ಅವ್ನು ಸಿಕ್ಕಿದ ತಕ್ಷಣ ಹೇಳ್ದೆ ಅವನಿಗೆ ಈ ಥರ ಆಗಿದೆ ಅಂತ. ಎಲ್ಲ ನೀಟಾಗಿ ನೋಡ್ದ, ಗಾಡಿ ಮೇಲೆ ಹಾಕ್ಕೊಂಡು ರ್ಯಾಂಪ್ ಮೇಲೆ ಹಾಕ್ಕೊಂಡು ರೆಡಿ ಮಾಡೋಕೆ ನಿಂತ್ಕೊಂಡು ರೆಡಿ ಎಲ್ಲ ಮಾಡ್ತಾ ಇದ್ದಾನೆ ಅವನು. ಆದಮೇಲೆ ನೋಡಿದ್ರೆ ಚೈನ್ ಕವರ್ ಒಂದು ಬಿದ್ದೋಗ್ಬಿಟ್ಟಿತ್ತು. ಅದನ್ನು ಹಾಕ್ಕೊಂಡು ನೀನು ಡೈರೆಕ್ಟ್ ಹೊರಟೆ. ನಮ್ಮ ಕಡೂರಲ್ಲಿ ವೀರಭದ್ರ ಸ್ವಾಮಿ ದೇವಸ್ಥಾನ ತೇರು ಕಟ್ತಾಯಿದ್ರು. ಈ ದೇವಸ್ಥಾನ ತೇರಿನ ದಿನ ವ್ಲಾಗ್ ಮಾಡ್ತೀನಿ ನೋಡಂತ್ರಿ. ನೋಡ್ರಿ ಎಲ್ಲರೂ ಒಂದೇ ಕಡೆ ಇದ್ದೀವಿ ಈಗ. ಏನೋ ಮಾಡ್ತಾ ಇದ್ದಾರೆ, ಬರ್ರಿ ನೋಡೋಣ ಏನು ಮಾಡ್ತಾ ಇದ್ದಾರೆ ಅಂತ. ಆಂಟಿ ಪಾತ್ರ ತೊಳಿತಿದ್ದಾರೆ, ಇವರೇ ನಮ್ಮ ಸೋನೋಣ ಅಂತೇಳ್ಬಿಟ್ಟು. ನಮ್ಮ ಅಕ್ಕ ಯಾಕೋ ಮಲ್ಕೊಂಡಿದ್ದಾರೆ ತಲೆನೋವು ಅಂತ. ನಮ್ಮ ಅಣ್ಣ ನಮ್ಮ ಅಕ್ಕ ಅವರು ಮಲಗಿದ್ದಾರೆ. ನಮ್ಮ ಅಂಕಲ್ ಏನೋ ಹಣ್ಣು ತಂದಿದ್ದಾರಂತೆ, ನೋಡೋಣ ಬರ್ರಿ ಏನು ಹಣ್ಣು ಅಂತ. ಹಣ್ಣಿದ ಚಕ್ಕೋತ ಅಂತಾರೆ, ಕೆಲವು ಕಡೆ ದದ್ಲೆ ಹಣ್ಣು ಅಂತಾರೆ, ಒಬ್ರು ಒಂದೊಂದು ಕಡೆ ಇನ್ನೊಂದು ಕಡೆ ಬೇರೆ ಥರ ಕರೀತಾರೆ. ನಮ್ಮ ಕಡೆ ಇದು ದದ್ಲೆ ಹಣ್ಣು ಅಂತಾರೆ, ಕೆಲವು ಬೆಂಗಳೂರು ಸೈಡೆಲ್ಲ ಚಕ್ಕೋತ ಅಂತಾರೆ. ಹಣ್ಣು ಸುಲಿದ್ಮೇಲೆ ನೋಡ್ರಿ ಸೇಮ್ ಹೂವಿನ ಥರನೇ ಇದೆ, ಆದರೆ ಹೂವಲ್ಲ ಹಣ್ಣು. ನೋಡಿ ಉಪ್ಪು ಖಾರ ಹಾಕೊಂಡು ತಿಂದರೆ ಮಾತ್ರ ಸೂಪರ್ ಟೇಸ್ಟ್ ಅಂತ ಅಂದ್ಕೊಳ್ಳಿ. ಒಳ್ಳೆ ಟೇಸ್ಟ್ ಎಣ್ಣೆ ಹೊಡೆಯೋರಿಗೆ ಮಾತ್ರ. ಅಲ್ಲಿಂದ ಹೊರಟೆ ಹಂಗೆ. ಅಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಒಂದು ಅಂಗಡಿ ಇದೆ. ನಿಮಗೇನೇ ಫೋನಿನ ಐಟಮ್ಸ್ ಬೇಕಂದ್ರೂ ಎಲ್ಲನೂ ಈ ಅಂಗಡಿಯಲ್ಲಿ ಸಿಗುತ್ತೆ. ಮತ್ತು ಸಿಗುತ್ತೆ ಅಂದ ತಕ್ಷಣ ಕಾಸ್ಟ್ಲಿ ಅಂದ್ಕೊಬೇಡಿ, ತುಂಬ ಅಂದರೆ ತುಂಬ ಚೀಪ್ ರೇಟ್ ಅಂದ್ಕೊಳ್ರಿ. ಎಲ್ಲನೂ ಒಳ್ಳೆ ಪ್ರಾಡಕ್ಟೇ ಕೊಡ್ತಾರೆ, ಕಮ್ಮಿ ಬೆಲೆ. ಇನ್ನೇನು ಟೆಂಪರ್ ಗ್ಲಾಸ್ ಹಾಕಿದ್ರು. ಹಾಕ್ಸಿದ ತಕ್ಷಣ ನಾನು ಅಲ್ಲಿಂದ ಹೊರಟೆ. ಮಾಡಿ ಮೇಲೆ ಬಂದೆ. ಬೆಳಗ್ಗೆ ಹಾಡು ಕೇಳ್ತಾ ಸ್ಪೀಕರ್ ಇಲ್ಲೇ ಬಿಟ್ಟು ಹೋಗ್ಬಿಟ್ಟಿದ್ದೆ. ಅದಕ್ಕೋಸ್ಕರ ಸ್ಪೀಕರ್ ತೊಗೊಂಡೋಗೋಣ ಅಂತ ಬಂದೆ. ಇನ್ನೊಂದು ಹಾಡು